ಬೆಂಗಳೂರಿನಲ್ಲಿ ನಿಲ್ತಾನೆ ಇಲ್ಲ ಆಟೋ ಚಾಲಕರ ಈ ಒಂದು ಗ್ಯಾಸ್ನ ಸಮಸ್ಯೆ. ಬೆಂಗಳೂರಿನಲ್ಲಿ ಆಟೋ ಚಾಲಕರಿಂದ ಗಲಾಟೆ ಕೂಡ ಆಗ್ತಾ ಇದೆ. ಬೆಳಗ್ಗೆಯಿಂದ ಕಾದು ನಿಂತಿದ್ದಾರೆ ಆಟೋ ಚಾಲಕರು. ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಸಿಬ್ಬಂದಿ ಜೊತೆ ಜಗಳವನ್ನ ಆಡ್ತಾ ಇದ್ದಾರೆ. ವೀರೇಶ್ ಥಿಯೇಟರ್ ಪಕ್ಕದಲ್ಲಿರುವಂತಹ ಗ್ಯಾಸ್ ಬಂಕ್ನಲ್ಲಿ ಈಗ ಆಟೋ ಚಾಲಕರು ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮುಂದುವರಿತಾ ಇರುವಂತಹ ಆಟೋ ಸಮಸ್ಯೆ, ಗ್ಯಾಸ್ಗೆ ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಆಟೋ ಚಾಲಕರಿಂದ ಗಲಾಟೆ ಆಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಕಾದು ನಿಂತಿದ್ದಾರೆ ಆಟೋ ಚಾಲಕರು. ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಸಿಬ್ಬಂದಿ ಜೊತೆ ಜಗಳವನ್ನ ಆಡ್ತಾ ಇದ್ದಾರೆ. ಒಂದು ಕಡೆ ವೀರೇಶ್ ಥಿಯೇಟರ್ ಪಕ್ಕದಲ್ಲಿರುವಂತಹ ಗ್ಯಾಸ್ ಬಂಕ್ನಲ್ಲಿ ಈಗ ಆಟೋ ಚಾಲಕರು ಜಗಳವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮುಂದುವರಿತಾ ಇದೆ ಈ ಒಂದು ಆಟೋ ಗ್ಯಾಸ್ನ ಸಮಸ್ಯೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋ ಕಾರಣ, ಅಲ್ಲಿಂದ ಯಾವುದು ನಮ್ಮ ಭಾರತಕ್ಕೆ ಆಮದು ಆಗದೇ ಇರುವಂತಹ ಕಾರಣ, ಕಚ್ಚಾ ತೈಲ ಆಗಿರಬಹುದು, ಮತ್ತೆ ಈ ಒಂದು LPG ಆಗಿರಬಹುದು, ಯಾವುದೇ ಸರಕುಗಳು ಆಗದೇ ಇರೋ ಕಾರಣ ನಮ್ಮ ಭಾರತಕ್ಕೆ ಆ ಒಂದು ಸರಕು ಆಮದು ಮಾಡಿಕೊಳ್ಳದ ಇರುವಂತಹ ಕಾರಣ, ಇರಾನ್ನಲ್ಲಿ ನಡೀತಾ ಇರುವಂತಹ ಯುದ್ಧ, ಅಮೆರಿಕ ಇಸ್ರೇಲ್ ಈಗ ಜಂಟಿಯಾಗಿ ಮಾಡ್ತಾ ಇರುವಂತಹ ಈ ಯುದ್ಧದಲ್ಲಿ ಈಗ ಗ್ಯಾಸ್ ಚಾಲಕರಿಗೆ ಎಷ್ಟರ ಮಟ್ಟಿಗೆ ತಟ್ಟಿದೆ ಅಂದ್ರೆ, ಇಷ್ಟು ದಿನ ನೀವು ನೋಡಿದ್ರಿ ಹೋಟೆಲ್ ಮಾಲೀಕರು ಗ್ಯಾಸ್ಗೆ ಪರದಾಡಿದ್ದಾಯ್ತು. ಆದ್ರೆ ಈಗ ಆಟೋ ಚಾಲಕರು ಬಂಕ್ ಬಳಿ ನಿಂತು ಗಲಾಟೆಯನ್ನ ಮಾಡ್ತಾ ಇರೋದನ್ನ ಬೇಸತ್ತು ಈಗ ಬಂಕ್ ಮುಂದೆ ಗಲಾಟೆಯನ್ನ ಮಾಡ್ತಾ ಇದ್ದಾರೆ ಆಟೋ ಚಾಲಕರು. ಅದೇ ಹೇಳ್ಬೇಕು, 100 ರೂಪಾಯಿ ಹೇಳಲ್ಲ, ಏನಿಗೆ ಆಗ್ತಾ ಇದೀರಾ? ಫುಲ್ ಎಲ್ಲ ಈ ಗಾಡಿನೂ ಆಗ್ತಾ ಇದೆ, ಈ ಗಾಡಿನೂ ಆಗ್ತಾ ಇದೆ ನೋಡಿ. ನಾವೇನ್ ಮನುಷ್ಯರಲ್ವಾ ನಾವು?